ಮಾನ್ಯ ಸಂಸದರಾದಂಥ ಗದ್ದಿಗೋಡ್ ಸಾಹೇಬರಿಗೆ ಸಹ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಇಂಥ ಇನ್ನೂ ಕೆಲಸಗಳು ಬಂದು ಅವರು ನಮಗೆ ಸಹಾಯ ಸಹಕಾರವನ್ನು ನೀಡ್ಯಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರದವರು ಸ್ವಲ್ಪ ಇದಕ್ಕೆ ಅನುದಾನ ಕೊಟ್ಟಿರ್ತೀವಿ, ಅದಕ್ಕೆಲ್ಲ ನಾವೇ ಜವಾಬ್ದಾರಿ ತೊಗೋಬೇಕಿದ ಮೇಲೆ ಅದಕ್ಕೆಲ್ಲ ನಮ್ಮದು ಒಂದಿಷ್ಟು ಅದಾಗ ಹಾಕಿರ್ತೀವಿ. ಇಬ್ಬರು ಕೂಡಿ ಅಣ್ಣ ತಮ್ಮ ಇದ್ದಂಗೆ ಈ ಬಿಲ್ಡಿಂಗ್ನಾಗ ಅದಕ್ಕೆ ಅವರು ಹಿರಿಯರು ಹಾಕಿದಂತ ನಿಮ್ಗೆ ಗಮನಕ್ಕೆ ಇಡಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದು ಪಕ್ಷಾತೀತವಾಗಿ ಅಭಿವೃದ್ಧಿ ಮಾಡುವಾಗ ಅವರು ನಮ್ಮ ಕೈ ಜೋಡಿಸ್ಯಾರ ಅಂತ ನಾವು ಹೇಳ್ಬೇಕು, ಅದನ್ನು ಅಭಿಮಾನದಿಂದ ಹೇಳ್ಕೊಬೇಕಾಗ್ತೈತೆ ಅಂತ ಹೇಳಿ ಈ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿ ಇರಬೇಕು. ಅವ್ರು ಇರ್ಲಿಲ್ಲ ಅಂತ ನಾವು ಯಾರಿಗೆ ಹೇಳೋದಕ್ಕಿಲ್ಲ ಕೇಳಿದ್ವಿ. ಅದೊಂದು ವ್ಯವಸ್ಥೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೆ ನಾವು ಎಲ್ಲಿ ಮುಟ್ತೇವೋ ಅಲ್ಲಿ ಅವ್ರು ಇಷ್ಟು ಬರಬೇಕು. ಅವ್ರು ಸಂಬಂಧಪಟ್ಟಂತ ನಾವು ಮಾತಾಡ್ತೀವಿ, ಈ ಸದ್ಯ ಮಾತಾಡ್ತೀವಿ. ಅವ್ರ ಲೈನ್ಗೆ ಇವರಿಗೆ ಸೆಕ್ಷನ್ ಆಫೀಸರ್ ಫೋನ್ ಆಯ್ತು, ಈ ಸದ್ಯ ಹಂಚಿ ಮಾತಾಡ್ತೀನಿ. ಅದ್ರ ಜೊತೆಗೆ ಇನ್ನ ಬೇರೆ ಕಾರ್ಯಕ್ರಮಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿರಿ. ಅವನ ಮುಂದಿನ ದಿನದಿಂದ ಮಾಡ್ತೀನಿ ಅಂತ ಸಹ ಹೇಳಿ ಮತ್ತ ನಾನು ತಡವೆ ಬಂದೆ. ನೀವೆಲ್ಲರೂ ಬಂದ್ರೆ ನೀವು ಭಾಳ ಬೇಜಾರಾಗಿರ್ತೀರ ಅಂತ ಹೇಳಿ, ಏನಪ್ಪ ಶಾಸಕರಾಗಿ ಜಲ್ದಿ ಬರ್ಬೇಕಿಲ್ಲ ಅಂತ ಹೇಳಿ ನನಗೆ ಇವತ್ತು ಮೈ ಹುಷಾರಿಲ್ಲ. ಅದು ಪೂರ್ತಿ ಜ್ವರ ಬದಲ್ಬಿಟ್ಟಿದ್ದಾನೆ ಸರ್, ಸುಳ್ಳು ಹೇಳಂಗ ಗರ್ಭಿಣಿ ಇದ್ದಂಥ ಸಂದರ್ಭದಾಗ ಮಕ್ಕಳಿಗೆ ಏನಾದರೂ ಒಂದು ವಿಚಾರವಾಗಿ ಅಂಥವು ಬೇರೆ ಬೇರೆ ಕಾರ್ಯ ಅಂಥವು ಏನಾದರೂ ತೊಂದರೆಗಳಾದಂಥ ಸಂದರ್ಭದಾಗ ನಾವು ಯಾರೋ ಒಂದು ತಿಳ್ಕೊಂಡು ಅದು ಏನಾಗಿದೆ ಅಂತ ವಿಚಾರ ಮಾಡಿ ನಮ್ಗೆ ಆಗಂಗಿಲ್ಲ. ಅವಾಗ ಯಾರು ಬೇಕಪ್ಪ ಅಂತ ನಮಗೆ ಒಂದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಆ ಇಲಾಖೆ ಸಿಬ್ಬಂದಿಯವ್ರು ಬೇಕಾಗ್ತೈತಿ. ಅದಾದ್ಮೇಲೆ ಆಶಾ ಕಾರ್ಯಕರ್ತರು ಬೇಕಾಗ್ತೈತಿ. ಅವ್ರು ಇಲ್ಲ ಅಂತಂದ್ರೆ ನಮ್ಮ ಮನೆಯಾಗಿರೋ ಹೆಂಡ್ರು ಮಕ್ಕಳನ್ನ ಯಾರು ಚಲೋ ಮಾಡ್ಕೊಳ್ಳೋಕೆ ಸಾಧ್ಯನೇ. ಅದು ಅವ್ರಿಗೆ ಸಲ್ಬೇಕಾದಂಥ ಗೌರವ. ಅವರೆಲ್ಲ ಕಷ್ಟಪಟ್ಟು ಬಿಸಿಲಾಗ ಅಡ್ಡಾಡಿದ್ಮೇಲೆ ನಾವೆಲ್ಲ ಆರಾಮಿರ್ತೀವಿ. ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರೆಲ್ಲ ಏನಾಗೈತಿ ಹಗಲು ಕೆಲಸ ಮಾಡಬೇಕು. ಅವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಇಂಥ ಆರೋಗ್ಯ ಕೇಂದ್ರಗಳು ಬರೋದ್ರಿಂದಲೇ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇವತ್ತು ಡಾಕ್ಟರ್ಸ್ ಎಲ್ಲ ಬಂದಾಗಿಲ್ಲ, ಡಾಕ್ಟರ್ಸ್ ಇದ್ದಾರ, ಇಲ್ಲೆಲ್ಲ ಎಂಪ್ಲಾಯೀಸ್ ಇದ್ದಾರ. ಇವರೆಲ್ಲರೂ ಬಂದು ಒಳ್ಳೆಯ ಒಂದು ರೀತಿ ನಮಗೆ ಸಹಾಯ ಸಹಕಾರ ನೀಡಬೇಕಪ್ಪ ಅಂತಂದ್ರೆ ಇವರ ನಮ್ಗೆ ಕಾಣಬೇಕು. ನಾವು ಇವರನ್ನ ಚಲೋ ನೋಡ್ಕೋಬೇಕಿದ್ಮೇಲೆ ನಾ ಕೇಳ್ತಿರ್ತೇನೆ, ಊರಾಗ ಬಂದಂಥವ್ರನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಮಂದಿಗೆ ಎಂಪ್ಲಾಯೀಸ್ ಅದಾರ ಮತ್ತು ಅವ್ರನ್ನ ಹೆಂಗೆ ನೋಡ್ತಾರ ಹಳ್ಳ್ಯಾಗೆಲ್ಲ ಅಂತ ಕೇಳಿರ್ತೀನಿ. ಒಂದೊಂದು ಹಳ್ಳ್ಯಾಗ ಅವ್ರನ್ನ ತಡಾಗ ಬಂದಿದ್ದಕ್ಕೆ ಬೈತಿರ್ತಾರಂತೆ. ಆಮೇಲೆ ಈಗ ಒಂದು ದಿವಸ ಬಿಟ್ಟರು 2 ದಿವಸ ಬಿಟ್ಟರು ಏನೋ ಕಾರಣದಿಂದ ಆಗಿರ್ತಾವ, ಅನಾಹುತ ಏನೋ ಒಂದು ಘಟನೆ ಆಗಿರ್ತೈತೆ, ಅವ್ರು ಬಿಟ್ಟಾಗ ಬೈದಾಡ್ತಿರ್ತಾರಂತ. ನಾನು ಕೇಳಿದೆ, ಆಶಾ ವರ್ಕರ್ಸಿಗೆ ಓದಾಡ್ತಿರ್ತಾರ ಅಂತ ಕೇಳಿದೆ. ದಯಮಾಡಿ ಯಾರು ಓದಾಡ್ತಾರೆ ಯಾಕಂತ ಹೇಳ್ತೀನಿ. ಏನಾಗುತ್ತಂದ್ರೆ ನಮ್ಮ ಮನ್ಯಾಗ ಹೆಂಗೆ ನಮಗೆ ಹೆಣ್ಣು ಮಕ್ಕಳು ಅದಾರ ಅಥವಾ ನಮ್ಮ ಮನ್ಯಾಗ ನಮ್ಮ ಕುಟುಂಬ ಹೆಂಗೈತಿ, ನಮ್ಮ ಮನ್ಯಾಗ ನನ್ನ ಮಕ್ಕಳು ಹೆಂಗಿದಾರ, ಅವ್ರಿಗೆ ಏನಾರು ಆಯ್ತು ಅಂದ್ರೆ ನಾನು ಓಡೋಡಿ ಹೋಗಿ ನಿಂತಿರ್ತೀನಿ. ನಾನು ಅವತ್ತೆಲ್ಲ ಕೆಲಸ ಬಿಟ್ಟು ಅಲ್ಲಿ ನಿಂತಿರ್ತೀನಿ. ನನಗೆ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಅದಾವ ಅಂದ್ರೂ ಸಹ ಅವತ್ತೆಲ್ಲ ಬಿಡ್ತೀನಿ, ನಾನು ಅಲ್ಲಿ ಓಡಿ ನಿಲ್ತೀನಿ. ಯಾಕಂದ್ರೆ ನನ್ನ ಕುಟುಂಬ ಐತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಐತಿ. ನೀವೇನು ಗೊತ್ತಿರ ಅದೇ ರೀತಿ ಮಾಡ್ತೀರಿ. ಅವ್ರಾಗೂ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆಗಳು ಆಗಿರ್ತಾವೆ. ಆ ಸಂದರ್ಭದಾಗ ಅನಿವಾರ್ಯತೆಯನ್ನು ಬಿಟ್ಟಿರ್ತಾರಲ್ಲ, ಅದಕ್ಕೆ ಅವ್ರ ಮೇಲೆ ಬಹಳ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಒದರಾಡೋದಾಗಲಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ ನಮ್ಮ ಕೆಲಸನ ಆಗಂಗಿಲ್ಲ. ಯಾವ MLA ಬಂದು ಏನು ನಿಮಗೆ ಯಾರನ್ನೂ ಇಂಜೆಕ್ಷನ್ ಮಾಡಕ್ ಆಗಿಲ್ಲ, ನನಗೆ ಇಂಜೆಕ್ಷನ್ ಮಾಡಕ್ ಬರೋಂಗಿಲ್ಲ, ಗುಳಿಗೆಗಳಿಗೆ ಕೊಡಕ್ ಬರಲ್ಲ ನನಗೆ. ನಾನು ಏನಪ್ಪ ಅಂದ್ರೆ ಸರ್ಕಾರದಿಂದ ಅದು ಇದು ಅಡ್ಡಾಡಿ ಓಡಾಡಿ ತೊಗೊಂಡ್ಬರ್ಬೋದು, ನೀವು ಹೇಳ್ದ ಬಂದು ನಿಂದಿರ್ಬೇಕಂದ್ರೆ ನಿಂದಿರ್ತೀನಿ ಇಷ್ಟ. ಆದ್ರೆ ಅವರು ನಿಮ್ಗೆ ತ್ರಾಸ ಆದಾಗ ಅವ್ರು ನಿಲ್ತಾರೆ, ಅವರು ನಾವು ಚಂದ ನೋಡ್ಬೋದು. ನಾವು ಭಾಳ ಕಡೆ ಕೇಳಿರ್ತೀನಿ. ಅದು ಒಂದು ನಾ ಎಲ್ಲ ಊರಾಗ ಮಾಡ್ತಾರಂತ ಹೇಳ್ತಲ್ಲ, ಯಾವುದೋ ಒಂದು ಊರಾಗ 2-3 ಮನೆಯವ್ರು ನಂಗೆ ನಡ್ಕೊಂಡಾರ ಅನ್ನೋಂಥದ್ದನ್ನು ಕೇಳ್ತಿರ್ತೇನೆ. ಅದಕ್ಕೆ ಅದು ಕೊಟ್ಟ ಅವಕಾಶ ಮಾಡ್ಕೊಡ್ಬೇಡ್ರೆ, ಆಸ್ಪತ್ರೆ ಮಾಡ್ಕೊಡ್ಬೇಡ್ರಿ. ಇನ್ಮೇಲೆ ಅಂಥವು ಯಾವ ನಿಮ್ಮ ಕಿವಿ ಬಂತಂದ್ರೆ ಅವ್ರನ್ನ ಕರೆದು 4 ಮಂದಿಗೆ ಬುದ್ಧಿ ಹೇಳಿ ಕಲಿಸ್ತಾರೆ. ದಯಮಾಡಿ ಮಾಡಿ. ಯಾಕಂದ್ರೆ ಅವ್ರು ಇರಲಿಲ್ಲ ಅಂದ್ರೆ ನಾವು ಯಾರು ಆರಾಮ ಇರೋಕ್ಕಾಗಿಲ್ಲ. ನಾನು ಮಾಡೋಕ್ಕಾಗಿರೋದು, ನೀವು ಮಾಡೋಕ್ಕಾಗಿರೋದು ಅವ್ರು ಮಾಡ್ತಾರಂದಾಗ ಅವ್ರಿಗೆ ನಾವು ಏನು ಪ್ರಾಮುಖ್ಯತೆ ಕೊಡಬೇಕು, ನಮ್ಮ ಸಮಾಜಕ್ಕೆ ಏನು ಕೊಡಬೇಕು, ನಾವೆಲ್ಲರೂ ಕೂಡ ಕೊಡಲೇಬೇಕು. ಇದು ನಾವು ಇಷ್ಟು ಜವಾಬ್ದಾರಿ. ಆಮೇಲೆ ಇನ್ಮೇಲೆ ಊರ್ದಾಗ ಇದು ಹೇಳ್ಬೇಕಿನ್ನ ನಮ್ಮ ಶಾಲೆ ಮಾಸ್ತರ್ಗಳಿಗೆ ಮತ್ತು ನಮ್ಮ ಆರೋಗ್ಯ ಸೇವೆಗೆ ಏನು ಕೆಲಸ ಮಾಡಕ್ಕಂತಾರ ಅವ್ರಿಗೆ ಇವ್ರಿಬ್ಬರು ನೀವು ಚಂದ ನೋಡ್ಕೊಂಡ್ಬಿಟ್ರೆ ಸಾಕು, ಏನು ಮಾಡೋದು ಬೇಡ. ನನಗೆ ಮಕ್ಕಳಿಗೆ ಶಾಲೆ ಮಾಡೋರು ಅವರು ನಮ್ಮನ್ನ ಆರೋಗ್ಯ ನೋಡ್ಕೊಂಡ್ರು, ಅವು ಎರಡು ನಮ್ಮನ್ನು ನೋಡ್ಕೊಂಡ್ಬಿಟ್ರೆ ಸಾಕು. ನಿಮಗೆ ನಾ ಏನೋ ನೋಡ್ಬೇಕಾಗಿಲ್ಲ. ಯಾರಿಗೂ ನಿಮ್ಮಷ್ಟಕ್ಕೆ ನೀವು ಆರಾಮಾಗಿರ್ತೀರಿ, ನಿಮ್ಮಷ್ಟಕ್ಕೆ ನೀವು ಬೆಳಿತೀರಿ, ನಿಮ್ಮ ಮಕ್ಕಳು ನಾಳೆ ಒಂದು ದೊಡ್ಡ ಸ್ಥಾನ ಬಂದರೂ ಇರ್ತಾರೆ. ನಾಳೆ
ಅದಕ್ಕೆ ಅದನ್ನ ನಾವು ಗಮನಕ್ಕೆ ಇಟ್ಕೊಳ್ಳೋಣ. ಮತ್ತು ಅಭಿವೃದ್ಧಿ ವಿಚಾರವಾಗಿ ನಾನು ಏನೋ ಒಂದು ದೊಡ್ಡ ಅವಕಾಶ ಸಿಕ್ತು ಅಂತ ಮಾಡೀನಿ. ಆಮೇಲೆ ಇನ್ನೊಂದು ಹೇಳಿದ್ರೆ ಹಾಲಾಪುರಿಂದ ನರಕೇಶ್ವರ ತನಕ ಅದನ್ನು ಮಾಡಕತ್ತೀನಿ. ಒಂದು ಸ್ವಲ್ಪ ಒಂದೇ ಹಂತದಾಗ ಇದನ್ನ ಮುಗಿಸ್ತೀನಿ. ಅದನ್ನ ಮುಗಿಸಿ ಆ ರೋಡನ್ನ ಮುಂದುವರಿಸಿ ತಗೊಳಿಸಿ ಇದು ನಮ್ಮ ಏನೋ ನರಕೇಶ್ವರ ತನಕ ಮುಗಿಸುವಂತ ಕೆಲಸ ಅದು ಮತ್ತು ಬೇರೆ ವಿಷಯ ಪಶು ಆಸ್ಪತ್ರೆ ಕೇಳಿದ್ರೆ ಯಪ್ಪ ಇದ್ರೆ ಕೇಳ್ಬೇಡ. ಈಗ ಪಶು ಆಸ್ಪತ್ರೆ ಎಲ್ಲ ಮತ್ತೆ ನಾನು ಬೇರೆ ಊರಿಗೂ ಕೊಡ್ತೇನೆ ಮಾತು ಕೊಟ್ಟಿದ್ದೀನಿ, ಸುಳ್ಳು ಹೇಳೋಗಲ್ಲ. ಏನ್ ಕೊಡ್ತೇನೆ ಮಾತು ಕೊಟ್ಟಿರ್ತೇನೆ. ಸ್ವಲ್ಪ ಸಮಯ ಬೇಕು, ಇವೆಲ್ಲ ಒಮ್ಮೆ ಆಗಂಗಿಲ್ಲ. ಮುಂದಿನ ಬಂದ ಇವತ್ತು ನಿಮ್ಗೆ ಆರೋಗ್ಯ ಕೇಂದ್ರ ಬಂದೈತಪ್ಪ, ನಿಮ್ಗೆ ಪುಣ್ಯ ಮಾಡಿದೆ ಅಂದ್ರೆ ನೀವು ಪಶುಗಳಾಗಿಲ್ಲ ಇದನ್ನೆಲ್ಲ ಮಾಡಕತ್ತೀವಿ. ಮುಂದಿನ ಬಂದಾಗ ನೋಡೋಣ ಅದಕ್ಕೆ ಏನ್ ಮಾಡಕ್ ಅವಕಾಶಗಳು ಅದಾವ ಅವನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಇದೆ. ನನಗಂತೂ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಆರೋಗ್ಯ ಕೇಂದ್ರ ನಮ್ಮ ಊರಿಗೆ ಬರುತ್ತಪ್ಪ ಅಂತ ನಾವು ಪುಣ್ಯ ಮಾಡಿರೋದು. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ